ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಃ ಸಾಧಯಾಮ್ಯಹಂ. 2025 ಇಸ್ವಿ ಜುಲೈ ತಿಂಗಳಲ್ಲಿ ಮಕರ ರಾಶಿಯವರ ಮೇಲಾಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. ವಿಶೇಷವಾಗಿ ಮಕರ ರಾಶಿಯವರಿಗೆ ಸೋದರ ಮಾವನ ಸಹಾಯ ಸಿಗ್ತದೆ, ಅಂದರೆ ತಾಯಿ ಅಣ್ಣ ತಮ್ಮಂದ್ರ ಸಹಾಯ ಸಿಗ್ತದೆ. ಆ ಸಹಾಯದಿಂದ ಏನಪ್ಪ ಅಂದರೆ ಒಳ್ಳೆ ಉದ್ಯೋಗ ಸಿಗುವಂಥ ಯೋಗ, ಮತ್ತು ವಿಶೇಷವಾಗಿ ಅವರ ಮಾತಿನಿಂದ ಸರ್ಕಾರದ ಕೆಲಸಗಳು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ. ಹಾಗಾಗಿ ಅವ್ರ ಮಾತಿಗೆ ಬೆಲೆಯನ್ನು ಕೊಡಿ, ಸೋದರ ಮಾವನ ಮಾತಿಗೆ ಬೆಲೆಯನ್ನು ಕೊಡಿ. ಏನೋ ಅಂದಿದ್ರು, ಏನೋ ಮಾಡಿದಂಥ ಕೋಪ ತಾಪ ಮಾಡ್ಕೋಬೇಡಿ. ಪ್ರೀತಿ ವಿಶ್ವಾಸದಿಂದ ಸೋದರ ಸಂಬಂಧವನ್ನು ನಾವು ಯಾವಾಗಲೂ ಚೆನ್ನಾಗಿ ಇಟ್ಕೋಬೇಕು. ತಾಯಿ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು, ತಂದೆಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಭಾಳ ಭಕ್ತಿ ಗೌರವದಿಂದ ಯಾರು ನೋಡ್ಕೊತೀರಿ ಅವರಿಗೆ ಮಾತ್ರ ದೇವರ ಅನುಗ್ರಹ ಮಾಡೋದು. ಅವ್ರು ಏನಾದ್ರು ಮಾಡ್ಕೊಂಡು ಅವ್ರು ಕೆಟ್ಟದ್ದು ಮಾಡ್ಬೋದು, ಬಟ್ ನಿಮ್ಮಿಂದ ಅವ್ರಿಗೆ ಕೆಟ್ಟದಾಗಬಾರ್ದು. ಯಾವತ್ತೂ ಅಷ್ಟೇ ದೇವರು ಕೇಳೋದಷ್ಟೇ, ನೀನೇನು ಧರ್ಮ ಮಾಡಿದ್ನಿ ಕೇಳ್ತಾನೆ, ನಿನ್ನ ಧರ್ಮ ಏನು ಕೇಳ್ತಾನೆ. ಹಾಗಾಗಿ ನೀವು ಮಾಡುವಂಥ ಕೆಲಸ ಶ್ರದ್ಧೆಗಳು ಚೆನ್ನಾಗಿರಲಿ, ಅದರಿಂದ ಸಹಾಯಗಳು ಸಹ ನಿಮಗೆ ಸಿಗ್ತದೆ. ರಾಜಕೀಯ ವಲಯಗಳಲ್ಲಿ ನಿಮ್ಮ ಕೆಲಸಗಳಿಗೆ ಶಿಫಾರಸು ಮಾಡುವಂಥ ವ್ಯಕ್ತಿಗಳು ಸಿಗ್ತಾರೆ. ಇವಾಗ ನೋಡಿ, ಕೆಲಸಕ್ಕೆ ರಾಜಕೀಯ ಹೋಗಬೇಕು ಅಂದರೆ ಯಾರ್ಯಾರ್ದು ಸಹಾಯ ಸಿಗತ್ತೆ, ಅದನ್ನು ಬಳಸ್ಕೊಳ್ಳಿ. ನೀವು ಕೈ ಹಿಡಿದ ಕೆಲಸಗಳನ್ನು ಸಾಧನೆ ಮಾಡುವಂಥ ಯುಗ ಪ್ರಾರಂಭವಾಗಿದೆ. ಕೂತ್ಕೋಬೇಕಷ್ಟೇ. ಯಾಕೆಂದರೆ 2ನೇ ಮನೆ ರಾಹು ಪ್ರವೇಶ ಮಾಡಿದ್ದಾನೆ. ನೀವು ಉದಾಸೀನ ಮಾಡಿದ್ರೆ ಹೋಯಿತು. ಕೂತ್ಕೋಬೇಕು, ನಾನು ಈ ಕೆಲಸ ಮಾಡ್ತೀನಿ, ನಾನು ಮಾಡಬೇಕು, ನನ್ನ ಸಂಚಾರ ಕೆಲಸ ಮಾಡಬೇಕು, ವ್ಯವಹಾರ ಮಾಡಬೇಕು, ಇದರಿಂದ ನಾನು ಬದುಕಬೇಕು ಅಂತ ಯಾರು ಕೂತ್ಕೊಂತೀರಿ ಅವ್ರಿಗೆ ಅನುಕೂಲ ಆಗ್ತದೆ. ಅಶ್ರದ್ಧೆ ಮಾಡೋರಿಗೆ ಸಿಗೋದಿಲ್ಲ ಅಷ್ಟೇ. ಮತ್ತು ಉದ್ಯೋಗ ಸ್ಥಳದಲ್ಲಿ ಉನ್ನತ ಅಧಿಕಾರಿಗಳು ತೊಂದರೆ ಕೊಡಲು ಪ್ರಾರಂಭ ಮಾಡ್ತಾರೆ ಕೆಲಸ ಕಾರ್ಯಗಳಲ್ಲಿ. ಹಾಗಾಗಿ ಅವರಿಗೆ ವಿನಯವಂತರಾಗಿ ವಿನಯವಾಗಿ ನಡ್ಕೊಳ್ಳಿ ಅವರ ಹತ್ರಕ್ಕೆ. ಅವ್ರ ಮೇಲೆ ದರ್ಪವನ್ನು ಮಾಡೋಕ್ಕೆ ಹೋಗಬೇಡಿ. ಮತ್ತು ತಂದೆಯ ಸಹಾಯ ನಿಮಗೆ ಸಿಗೋದಿಲ್ಲ, ಯಾವ ಕಾರಣಕ್ಕೂ ಪ್ರಯೋಜನ ಇಲ್ಲ. ಮತ್ತು ಆರೋಗ್ಯ ಆವಾಗವಾಗ ಏನೋ ಒಂದು ಪ್ರಾಬ್ಲಮ್ ಕಾಣ್ತಾ ಇರ್ತದೆ. ಮತ್ತು ಉದ್ಯೋಗದಿಂದ ಸಂಪಾದನೆ ಹೆಚ್ಚಾಗ್ತದೆ, ಅಂದರೆ ನೀವು ಶ್ರದ್ಧೆಯಿಂದ ಇರಬೇಕಲ್ಲಿ. ಅಧಿಕಾರನ ವಿರೋಧ ಮಾಡ್ಕೋಬಾರ್ದು. ಹಾಗೆ ಖರ್ಚುಗಳು ಸಹ ಜಾಸ್ತಿ ಆಗ್ತದೆ, ಸಂಪಾದನೆಯೂ ಜಾಸ್ತಿ, ಖರ್ಚುಗಳು ಜಾಸ್ತಿ ಆಗ್ತದೆ. ಪ್ರಯಾಣ ಮಾಡಬೇಕಾದ್ರೆ ಬಹಳ ಎಚ್ಚರವಿರಲಿ, ತೊಂದರೆಗಳು ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಭೂಮಿ, ಮನೆ, ಅಧಿಕಾರಿ ವಿಚಾರದಲ್ಲಿ ಅಪವ್ಯಯ ಉಂಟಾಗ್ತದೆ. ಮನೆ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಿರಿ, ವ್ಯವಹಾರ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಿರಿ. ಏಕೆಂದರೆ ಅಪವ್ಯಯ, ದುಡ್ಡು ಕಾಸು ಕಳೆದೋಗ್ಬಿಡ್ತದೆ, ಮೋಸ ಮಾಡುವ ಚಾನ್ಸ್ ಜಾಸ್ತಿ ಇರ್ತದೆ ಅಂತ. ಮತ್ತು ಆಸ್ತಿಯನ್ನು ಸಂಪಾದನೆ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಸಂಪಾದನೆ ಮಾಡ್ಕೋಬೋದು, ಜಾಸ್ತಿ ಸಂಪಾದನೆ ಮಾಡಲಿಕ್ಕೆ ಆಗೋದಿಲ್ಲ ಇವಾಗ. ಮತ್ತು ಕುಟುಂಬದಲ್ಲಿ ಅಂತಃಕಲಗಳಾಗ್ತದೆ, ಫ್ಯಾಮಿಲಿ ಒಳಗೆ ಸ್ವಲ್ಪ ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಮಾತಿನಲ್ಲಿ ಕಾಟಿನೆಸ್, ಸ್ವಲ್ಪ ಸ್ಟ್ರೈಟ್ ಮಾತು, ಕೋಪ ತಾಪ ನಿಮ್ಮದು ಅಷ್ಟೇ. ಇಂದ ಮುಂದೆ ನೋಡೋದಿಲ್ಲ, ರಫಾಗಿ ಮಾತಾಡ್ಬಿಡ್ತಾರೆ, ರಫಾಗಿ ಮಾಡ್ಕೊತೀರಿ, ಅದು ಭಾಳ ಕಷ್ಟ ನಿಮಗೆ. ಅದು ಚೂರು ನೋಡಿಕೊಳ್ರಿ ಎಲ್ಲ ನೀವೆಲ್ಲ ಮಕರ ರಾಶಿಯವರು. ಮತ್ತು ಸೋದರರಿಂದ ಅಣ್ಣ ತಮ್ಮಂದಿರ ಆಗ್ತದೆ ಸ್ವಲ್ಪ ನಷ್ಟಗಳಾಗ್ತದೆ, ಅಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ, ಜಾಸ್ತಿ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಮತ್ತು ವಾಹನ ಚಾಲನೆ ನಿಗಾ ಇರಬೇಕಾಗ್ತದೆ. ಮತ್ತು ವಿವಾಹಾದಿಗಳು ನಿಶ್ಚಯವಾಗ್ತದೆ, ಅದೊಂದು ಒಳ್ಳೆ ಫಲ. ಸಂತಾನ ಭಾಗ್ಯಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಬಹಳ ಯೋಗ್ಯವಾದ ವಧುವರರು ಸಿಗುವಂಥ ಚಾನ್ಸಸ್ಸು ಭಾಳ ಚೆನ್ನಾಗಿದೆ. ಗೌರವ ಕೀರ್ತಿಗಳು ಹಿರಿಯರಿಂದ ಹಾಗೂ ಅಧಿಕಾರಿಗಳಿಂದ ಲಭ್ಯವಾಗ್ತದೆ. ನೀವು ಎಷ್ಟು ಕೋಪತಾಪವನ್ನು ಕಡಿಮೆ ಮಾಡಿಕೊಂಡು ಉದ್ಯೋಗದಲ್ಲಿ ಮಾತಾಡ್ತೀರೋ ಅಂಥವರಿಗೆ ಮಾತ್ರ ಶುಭ ಫಲ ಚೆನ್ನಾಗಿದೆ. ಮತ್ತು ಪತ್ನಿಯ ಆರೋಗ್ಯದಲ್ಲಿ ಏನೋ ಒಂಥರ ನೋವು, ಶರೀರದಲ್ಲಿ ತೊಂದರೆಗಳಾಗ್ತಾ ಇರ್ತದೆ ಆರೋಗ್ಯ ವಿಚಾರದಲ್ಲಿ. ಹಾಗಾಗಿ ಅದನ್ನು ಸ್ವಲ್ಪ ತೋರಿಸ್ಕೋಬೇಕಾಗ್ತದೆ. ಮತ್ತು ದೇಹದಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗ್ತದೆ, ಸ್ವಲ್ಪ ಎಣ್ಣೆ ಸಂಬಂಧಪಟ್ಟದ್ದು ಹುಷಾರಾಗಿರಬೇಕಾಗ್ತದೆ. ಮತ್ತು ಸ್ಥೂಲಕಾಯ, ದಪ್ಪ ಆಗ್ಬಿಡೋದು, ಇದರಿಂದ ರೋಗಗಳು ಹೆಚ್ಚಾಗೋ ಚಾನ್ಸ್ ಜಾಸ್ತಿ ಇರ್ತದೆ. ಹಾಗಾಗಿ ಊಟದಲ್ಲಿ ಇತಿಮಿತಿಯನ್ನು ಕಾಪಾಡ್ಕೋಬೇಕಾದ್ರೆ ನಿಮಗೆ ಸೇರಿದ್ದು. ಮತ್ತು ಮಧುಮೇಹ ಇರುವಂಥವರು, ಮತ್ತು ರಕ್ತದ ಒತ್ತಡ ಇರುವಂಥವರು, ಹೊಟ್ಟೆಗೆ ಸಂಬಂಧಪಟ್ಟಂಥ ರೋಗಗಳು ಇಂದ ಸ್ವಲ್ಪ ತೊಂದರೆ ಹೆಚ್ಚಾಗ್ತದೆ. ಸ್ವಲ್ಪ BP ಇರ್ತಕ್ಕಂಥವ್ರು, ಶುಗರ್ ಇರುವಂತಹವರು, ಸ್ವಲ್ಪ ಗ್ಯಾಸ್ಟ್ರಿಕ್ ಇರುವಂಥವ್ರು ಭಾಳ ಹುಷಾರಾಗಿ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗ್ತದೆ. ಮತ್ತು ಹಣಕಾಸು ಸಂಸ್ಥೆಗಳಿಂದ ಹಾಗೂ ಸಾಲಗಳು ಸುಲಭವಾಗಿ ದೊರೆಯುತ್ತದೆ. ನೋಡಿ, ಸಾಲೇನೇ ಸಿಕ್ಕೋಗ್ಬಿಡ್ತದೆ, ದುಡ್ಡು ಕಾಸು ನಿಮಗೆಲ್ಲ. ಬಟ್ ಅದನ್ನು ಸರಿಯಾಗಿ ಉಳಿಸ್ಕೋಬೇಕಷ್ಟೆ. ನಿಮ್ಮ ಅಭಿವೃದ್ಧಿ ಇದ್ದರೆ ಮಾತ್ರ, ನಿಮಗೆ ಕೆಲಸವಿದ್ದರೆ ಮಾತ್ರ, ವ್ಯವಹಾರಕ್ಕೆ ಅನುಕೂಲವಾದರೆ ಮಾತ್ರ ಸಾಲವನ್ನು ಮಾಡಿ. ಸುಮ್ಮನೆ ಸಾಲವನ್ನು ಮಾಡಿ ತೊಂದರೆಗೆ ಸಿಗೋಬೇಡಿ.
ಸರಿಯಾಗಿ ಬಳಸ್ಕೊಂಡು ಹೇಳ್ತಾ ಇದ್ದೆ ಅದನ್ನು, ಸರಿಯಾಗಿ ಬಳಸ್ಕೋಬೇಕು ಅದನ್ನೆಲ್ಲ. ಯಾಕೆಂದರೆ ರಾಹು 2ನೇ ಮನೆ ಕೂತಿರ್ತಾನೆ, ಮತ್ತು ದ್ವಿತೀಯಾವಧಿ ಶನಿ ನಿಮಗೆ. ಸೊ ದುಡ್ಡು ಕಾಸು ಬರ್ತದೆ, ಯಾವುದೋ ದುಡ್ಡು ಬಂದು ಎಲ್ಲೋ ವೇಸ್ಟ್ ಮಾಡಿ ಅಂತ ಉದಾಸೀನ ಮಾಡಿ ಸುಮ್ಮನೆ ವೇಸ್ಟ್ ಮಾಡಿದ್ರೆ ಫಲ ಇಲ್ಲ. ಧಾರ್ಮಿಕ ನಾಯಕನಾಗುವಂಥ ಯೋಗ, ದೇವಸ್ಥಾನಗಳು ಧರ್ಮದರ್ಶಿಗಳಾಗಿ ಒಳ್ಳೆ ಪ್ರಧಾನ ಅರ್ಚಕರಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಇದು ವೈದಿಕ ಧರ್ಮಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ಬಹಳ ಅನುಕೂಲ ಚೆನ್ನಾಗಿದೆ. ಪುಸ್ತಕ ವ್ಯಾಪಾರ ಮಾಡುವಂಥವ್ರಿಗೆ ಒಳ್ಳೆಯ ಲಾಭ ಆಗ್ತದೆ. ಮತ್ತು ಪವಿತ್ರವಾದ ಗ್ರಂಥಗಳನ್ನು ಪ್ರಕಟಣೆ ಮಾಡುವಂಥವ್ರು, ಒಂದು ಮುದ್ರಣ ಮಾಡುವಂಥವ್ರು, ಆಧ್ಯಾತ್ಮಿಕ ಕೆಲಸ ಮಾಡುವಂಥವ್ರಿಗೆಲ್ಲರಿಗೂ ಅಧಿಕವಾದ ಧನಲಾಭಗಳಾಗುವಂಥವು ಚೆನ್ನಾಗಿದೆ. ಬುಕ್ ಸ್ಟೇಷನರಿ ಮಾಡುವಂತಹವರು ಅವರಿಗೆಲ್ಲ ಭಾಳ ಅನುಕೂಲವಾಗಿದೆ. ಮತ್ತು ವಿದ್ಯಾರ್ಥಿಗಳು ಸ್ವಲ್ಪ ಶ್ರದ್ಧೆಯನ್ನು ವಹಿಸಬೇಕು, ಶ್ರದ್ಧೆ ವಹಿಸೋದಿಲ್ಲ, ಶ್ರದ್ಧೆ ವಹಿಸಿದ್ರೆ ಭಾಳ ಅನುಕೂಲವಾಗಿದೆ. ಮತ್ತು ಸದ್ಗುರುಗಳ ಮೂಲಕ ವ್ಯಾಸಂಗವನ್ನು ಮಾಡಬೇಕು, ಒಳ್ಳೆ ಯೋಗ್ಯವಾದ ಗುರು ಹುಡುಕೋಬೇಕು. ಆ ಗುರುವಿನ ಅನುಗ್ರಹದಿಂದ ಒಳ್ಳೆ ವಿದ್ಯೆ ಆಗ್ತದೆ. ಮತ್ತು ಪತ್ನಿ ಹೆಸರಲ್ಲಿ ಹೊಸ ವ್ಯಾಪಾರ ಮಾಡುವಂಥ ಚಾನ್ಸಸ್ ಇದೆ, ಮಾಡಿ, ಅದು ಒಳ್ಳೆಯದು, ಏನು ತೊಂದರೆ ಇಲ್ಲ, ಭಾಳ ಅನುಕೂಲವನ್ನೇ ಕೊಡ್ತದೆ. ಹಾಗೂ ಪತ್ನಿಯ ಸಹಕಾರದಿಂದ ಅವರ ಹೆಸರಲ್ಲಿ ಮಾಡುವಂಥ, ಅವರ ಕೈಯಿಂದ ಮಾಡುವಂಥ ಕೆಲಸಗಳಲ್ಲಿ ಲಕ್ಷ್ಮಿಯ ಅನುಗ್ರಹವಾಗ್ತದೆ, ವ್ಯಾಪಾರ ಅಭಿವೃದ್ಧಿ ಆಗ್ತದೆ. ನಿಮ್ಮ ಕೈಗಿಂತ ನಿಮ್ಮ ಪತ್ನಿಯ ಕೈಯಿಂದ ಯಾವ ವ್ಯಾಪಾರ ಮಾಡಿದ್ರೂ ಅನುಕೂಲ ಚೆನ್ನಾಗಿ ಸಿಗ್ತದೆ. ಇದು ಯಾಕೆ ನಿಮ್ಗೆ ಆಗ್ತಾಯಿದೆ ಅಂದರೆ ದಟ್ ಶುಕ್ರನ ಪವರ್ಸ್. ಶುಕ್ರ ಆ ಒಂದು ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಆ ಶುಕ್ರ ಸ್ಥಾನದಲ್ಲಿ ಕೂತ್ಕೊಂಡಾಗ ಸ್ತ್ರೀಯರಿಂದ, ನಿಮ್ಮ ಪತ್ನಿಯರಿಂದ ಅದು ಒಳ್ಳೆಯ ವ್ಯಾಪಾರ ಆಗ್ತದೆ ಅಷ್ಟೇ. ಹಾಗಾಗಿ ಅದು ಮಾಡಬೇಕಾದ್ರೆ ಜುಲೈ ತಿಂಗಳು ಭಾಳ ಚೆನ್ನಾಗಿದೆ, ವ್ಯಾಪಾರವನ್ನು ಮಾಡಿಕೊಳ್ಳಿ. ಮತ್ತು ವ್ಯಾಪಾರವನ್ನು ಅವರ ಹೆಸರು ಕೊಡಿ, ಒಳ್ಳೆ ಡೆವಲಪ್ಮೆಂಟ್ ಆಗ್ತದೆ. ಈ ರಾಶಿಯಲ್ಲಿ ಯಾರ್ಯಾರಿದ್ದೀರಿ? ಮಕರ ರಾಶಿಯಲ್ಲಿ ಇರುವಂತಹ ನ್ಯಾಯವಾದಿಗಳು, ನ್ಯಾಯಾಧೀಶರಿಗೆ ಒಳ್ಳೆ ಜಯಗಳಾಗ್ತದೆ. ಅವರು ಕೊಡುವಂಥ ಜಡ್ಜ್ಮೆಂಟ್ ಅಷ್ಟು ಸೂಪರಾಗಿರ್ತದೆ. ಮತ್ತು ಸರಿಯಾದ ವಾದವನ್ನು ಮಾಡಿ ಗೆಲ್ತೀರಿ ನೀವು ನ್ಯಾಯವಾದಿಗಳು. ಮತ್ತು ಜಡ್ಜಿಗಳು ಅಷ್ಟೇ ಬಹಳ ಉತ್ತಮವಾದ ಒಂದು ಫಲವನ್ನು ಕೊಡ್ತೀರಿ. ಸರಿಯಾದ ನಿರ್ಣಯವನ್ನು ಕೊಡುವಂತಹ ಒಂದು ಬುದ್ಧಿ ದೇವ ಪ್ರೇರಣೆ ಮಾಡ್ತಾನೆ ನಿಮಗೆ. ಮತ್ತು ಸಕಾಲಕ್ಕೆ ಸಹಾಯ ಮಾಡ್ತಾನೆ ನ್ಯಾಯವಾದಿಗಳಿಗೆ, ನ್ಯಾಯಾಧೀಶರಿಗೆ. ಹಾಗಾಗಿ ಅದನ್ನು ಉಪಯೋಗಿಸ್ಕೊಳ್ಳಿ. ಇದರಿಂದ ನಿಮ್ಗೆ ಏನಾಗುತ್ತೆ, ಜನಪ್ರಿಯತರಾಗ್ತೀರಿ, ಯಶಸ್ಸು ಬರ್ತದೆ. ಮತ್ತು ಹಣದ ಸಹಾಯವು ಧನಲಾಭಗಳಾಗುವಂಥವು ಚೆನ್ನಾಗಿರುತ್ತೆ. ಮತ್ತು ಈ ರಾಶಿಗಳು ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಆಲಸ್ಯವನ್ನು ಬಿಡಬೇಕು, ಸೋಮಾರಿತನವನ್ನು ಬಿಟ್ಟರೆ ಭಾಳ ಒಳ್ಳೆಯದು. ಮತ್ತು ಎಷ್ಟು ಬರುತ್ತೋ ಅಷ್ಟಕ್ಕೆ ತೃಪ್ತಿಯನ್ನು ಹೊಂದಬೇಕು, ಅತಿ ಆಸೆಯನ್ನು ಪಡೆಯೋಕ್ಕೆ ಹೋಗಬಾರ್ದು ಮಕರ ರಾಶಿಯವರು. ಮತ್ತು ಜಗಳದ ವಿಷಯದಲ್ಲಿ ಬೇರೆಯವರ ತಂಡದಕರಗಳಲ್ಲಿ ಯಾವುದೇ ಕಾರಣಕ್ಕೂ ನೀವು ಹೋಗಬಾರ್ದು. ಅಲ್ಲಿ ಭಾಳ ಕಟ್ಟಿಸಿ ಹಾಕ್ಕೊಂತೀರಿ ನೀವೆಲ್ಲ. ಕಾರಣ ನಿಮಗೆ ಮಾತಾಡೋಕ್ಕೆ ಬರೋದಿಲ್ಲ ಈ ಟೈಮಲ್ಲಿ. ಕಾರಣ 2ನೇ ಮೇಲೆ ರಾಹು ಕೂತಿರ್ತಾನೆ. ಹಾಗೆ ಬೇರೆಯವ್ರ ಜಗಳದೆಲ್ಲ ಮೂಗು ತೋರ್ಸೋಕ್ಕೆ ಹೋಗಬಾರ್ದು. ಅದರಿಂದ ಭಾಳ ತೊಂದರೆಗಳಾಗುವಂಥ ಚಾನ್ಸಸ್ ಇದೆ. ನಿಮ್ಮ ಕಷ್ಟ ನಿವಾರಣೆಗೆ ವಿಶೇಷವಾಗಿ ಶನಿಯ ಶಾಂತಿಯನ್ನು ಮಾಡುವಂಥದ್ದು ಭಾಳ ಉತ್ತಮ ಫಲ. ಶನಿಶ್ಚರನ ಒಂದು ವಿಶೇಷವಾಗಿ ತೈಲಾಭಿಷೇಕ ಮಾಡುವಂಥದ್ದು ಹನುಮಂತ ದೇವರಿಗೆ. ಮತ್ತು ಎಳ್ಳೆಣ್ಣೆ ದಾನ ಕೊಡುವಂತಹದ್ದು, ಎಳ್ಳು ದಾನ ಕೊಡುವಂತಹದ್ದು, ಕಪ್ಪು ವಸ್ತ್ರ ದಾನ ಕೊಡುವಂತಹದ್ದು ಮಾಡಿದ್ರೆ ಎಲ್ಲ ಕಟ್ಟ ಪರಿಹಾರವಾಗಿ ಶನಿಯ ಅನುಗ್ರಹದಿಂದ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ನಮಸ್ಕಾರಗಳು.